ಮಹಿಳೆಯರಿಗೆ ಕೆಲವೊಂದು ಉಪಯುಕ್ತ ಸಲಹೆಗಳು. ಬಾಳೆಹಣ್ಣಿನ ಸಿಪ್ಪೆಯನ್ನು ಮುಖದ ಮೇಲೆ ತಿಕ್ಕುವುದರಿಂದ ಮುಖದ ಚರ್ಮಕ್ಕೆ ಒಳ್ಳೆಯ ಹೊಳಪು ಬರುತ್ತದೆ. ಟೊಮೆಟೊ ಹಣ್ಣಿನ ರಸ ಸೇವಿಸುತ್ತಿದ್ದರೆ ದೇಹದ ಸೌಂದರ್ಯ ಹೆಚ್ಚುವುದು. ಟೊಮೆಟೊ ಹಣ್ಣಿನ ರಸ ಮುಖಕ್ಕೆ ಹಚ್ಚಿದರೆ ಮುಖದ ಕಾಂತಿ ಹೆಚ್ಚಾಗುವುದು. ಅರ್ಧ ನಿಂಬೆಹಣ್ಣು ಮತ್ತು ಸ್ವಲ್ಪ ಜಜ್ಜಿದ ಕರಿಬೇವಿನ ಎಲೆಗಳನ್ನು ಮಜ್ಜಿಗೆ ಜೊತೆ ಮಿಶ್ರಣ ಮಾಡಿ ಪೇಸ್ಟ್ ತಯಾರಿಸಿಕೊಂಡು ನೆತ್ತಿಯ ಭಾಗಕ್ಕೆ ಹಚ್ಚಿ ತಲೆಯ ಹೊಟ್ಟಿನ ಸಮಸ್ಯೆಯಿಂದ ಪಾರಾಗಬಹುದು. ಶುಂಠಿ ಚಹಾ ಕುಡಿದರೆ ಅದರಿಂದ ಕರುಳಿನ ಚಲನೆಯು ಸರಾಗವಾಗುವುದು ಮತ್ತು ದೇಹದಲ್ಲಿನ ವಿಷಕಾರಿ ಅಂಶವನ್ನು ಹೊರಗೆ ಹಾಕಲು ಹಾಗೂ ರಕ್ತ ಸಂಚಾರವು ಉತ್ತಮವಾಗಲು ಇದು ಸಹಕಾರಿ. ಸ್ನಾನಕ್ಕೆ ಮೊದಲು ಎಳ್ಳೆಣ್ಣೆಯನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಅದನ್ನು ಮುಖದಿಂದ ಹಿಡಿದು ಕಾಲಿನ ತನಕ ಸರಿಯಾಗಿ ಮಸಾಜ್ ಮಾಡಿಕೊಳ್ಳಿ. 15-20 ನಿಮಿಷಗಳ ಕಾಲ ಹಾಗೆ ಬಿಟ್ಟು ಸ್ನಾನ ಮಾಡಿದರೆ ಅದರಿಂದ ಚರ್ಮವು ದಿನವಿಡೀ ಕಾಂತಿಯುತವಾಗಿರುವುದು. ಬೆಳಿಗ್ಗೆ ಎದ್ದ ಕೂಡಲೇ ತಾಜಾ ನಿಂಬೆ ರಸ ಹಿಂಡಿದ ಬಿಸಿ ನೀರು ಕುಡಿಯಿರಿ. ಈ ದೈನಂದಿನ ಆಚರಣೆ ಕಲ್ಮಶಗಳನ್ನು ಹೊರಹಾಕಿ ನಿಮ್ಮ ದೇಹವನ್ನು ಶುದ್ಧಗೊಳಿಸುತ್ತದೆ, ಜೊತೆಗೆ ನಿಮಗೆ ಹೊಳೆಯುವ ತ್ವಚೆಯನ್ನು ನೀಡುತ್ತದೆ. 1 ಚಮಚ ಗ್ಲಿಸರಿನ್ ಮತ್ತು 1 ಚಮಚ ರೋಸ್ ವಾಟರನ್ನು ಸೇರಿಸಿ ಕಾಲಿನ ಪಾದಗಳಿಗೆ ಹಚ್ಚಿಕೊಳ್ಳುವುದರಿಂದ ಹಿಮ್ಮಡಿಗಳು ಒಡೆಯುವುದು ಕಡಿಮೆಯಾಗಿ ಕಾಲುಗಳು ಕೋಮಲವಾಗುತ್ತವೆ. ಪ್ರತಿದಿನ ಕನಿಷ್ಠ 2-3 ಲೀಟರ್ ನೀರು ಕುಡಿಯಿರಿ. ಇದು ಚರ್ಮದ ಮೃದುತ್ವವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಆರೋಗ್ಯದಿಂದಿರಲು ನೀರು ದೇಹಕ್ಕೆ ಒಳ್ಳೆಯದು. ನಿಮ್ಮ ಮುಖ ತೊಳೆಯುವಾಗ ಉಗುರು ಬೆಚ್ಚಗಿನ ಅಥವಾ ತಣ್ಣೀರನ್ನು ಬಳಸಲು ಪ್ರಯತ್ನಿಸಿ. ಬಿಸಿ ನೀರು ನಿಮ್ಮ ಮುಖದಲ್ಲಿನ ರಂಧ್ರಗಳನ್ನು ತೆರೆಯಬಹುದು ಮತ್ತು ಕೆಲವೊಮ್ಮೆ ನಿಮ್ಮ ಚರ್ಮಕ್ಕೆ ತುಂಬಾ ಕಠಿಣವಾಗಿರುತ್ತದೆ. ವಾರದಲ್ಲಿ 2 ಬಾರಿ ಭಾರ ಎತ್ತುವ ವ್ಯಾಯಾಮಗಳಲ್ಲಿ ತೊಡಗುವುದು ಮುಖ್ಯವಾಗುತ್ತದೆ. ಇದರಿಂದ ಸ್ನಾಯುಗಳು ಸದೃಢಗೊಳ್ಳುತ್ತವೆ, ಕೊಬ್ಬಿನಾಂಶ ಕಡಿಮೆಯಾಗುತ್ತದೆ. ನಿಮಗೆ ಎಷ್ಟೇ ಸುಸ್ತಾಗಿರಲಿ, ನಿಮ್ಮ ಮೂಡ್ ಹೇಗೆ ಇರಲಿ, ಪ್ರತಿನಿತ್ಯ ತ್ವಚೆಯ ಆರೈಕೆಯ ದಿನಚರಿಯನ್ನು ತಪ್ಪಿಸಬಾರದು. ಕ್ಲೆನ್ಸರ್, ಮಾಯಿಶ್ಚರೈಸರ್, ಸನ್ಸ್ಕ್ರೀನ್ಗಳ ಬಳಕೆಯು ಆರೋಗ್ಯಕರ ತ್ವಚೆಗೆ ಬಹಳ ಮುಖ್ಯ. ಇವು ಸೂರ್ಯನ ಕಿರಣಗಳಿಂದ ಚರ್ಮವನ್ನು ರಕ್ಷಿಸುತ್ತವೆ. ಸುಕ್ಕು, ನೆರಿಗೆಯಂತಹ ಸಮಸ್ಯೆಗಳ ನಿವಾರಣೆಗೂ ಇದು ಅವಶ್ಯಕ. 30ರ ನಂತರ ದೈಹಿಕ ಸಿರಿ ಹಾಗೂ ತ್ವಚೆಯ ಸೌಂದರ್ಯ ಕಾಪಾಡಿಕೊಳ್ಳಲು ದಿನದಲ್ಲಿ ಕನಿಷ್ಠ 7-8 ಗಂಟೆ ನಿದ್ದೆ ಮಾಡಲೇಬೇಕು. ಇದು ದೇಹ ಹಾಗೂ ಮನಸ್ಸು ಎರಡಕ್ಕೂ ಬಹಳ ಮುಖ್ಯ. ಅರ್ಧ ಬಾಳೆಹಣ್ಣನ್ನು 1 ಚಮಚ ಜೇನುತುಪ್ಪದೊಂದಿಗೆ ಬೆರೆಸಿ ಗಡ್ಡೆಗಳು ಮಾಯವಾಗುವವರೆಗೆ ಬಿಡಿ. ನಂತರ ಅದನ್ನು ನಿಮ್ಮ ಮುಖದಾದ್ಯಂತ ಹಚ್ಚಿ 15 ನಿಮಿಷಗಳ ಕಾಲ ಹಾಗೆಯೇ ಬಿಡಿ. ಅಂತಿಮವಾಗಿ ಟ್ಯಾಪ್ ನೀರಿನಿಂದ ತೊಳೆಯಿರಿ. ಬಾಳೆಹಣ್ಣು ಮತ್ತು ಜೇನುತುಪ್ಪದ ಫೇಸ್ ಪ್ಯಾಕ್ ಅನ್ನು ವಾರಕ್ಕೆ 2 ಬಾರಿ ಹಚ್ಚುವುದರಿಂದ ಸೂಕ್ಷ್ಮರೇಖೆಗಳು, ಹೈಪರ್ ಪಿಗ್ಮೆಂಟೇಷನ್ ಮತ್ತು ಸುಕ್ಕುಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಮುಟ್ಟಿನ ಸಮಯದಲ್ಲಿ ಕ್ರೀಡೆ, ವ್ಯಾಯಾಮ, ಜಿಮ್ ಸೇರಿದಂತೆ ಯಾವುದೇ ದೈಹಿಕ ಶ್ರಮವನ್ನು ಕೈಗೊಳ್ಳಬಾರದು. ಅತಿಯಾಗಿ ಜಂಕ್ ಆಹಾರ ಸೇವಿಸುವುದು, ಎಣ್ಣೆ ಮತ್ತು ಮಸಾಲೆಯುಕ್ತ ಆಹಾರವನ್ನು ತಪ್ಪಿಸಬೇಕು. ಋತುಸ್ರಾವದ 3 ದಿನಗಳ ಕಾಲ ಆದಷ್ಟು ವಿಶ್ರಾಂತಿ ಹಾಗೂ ಸಂಗೀತಗಳಂತಹ ಮಾನಸಿಕ ವಿಶ್ರಾಂತಿ ನೀಡುವ ಚಟುವಟಿಕೆಯನ್ನು ಕೈಗೊಳ್ಳಿ. ಅದು ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ಉತ್ತಮವಾಗಿ ಇಡಲು ಸಹಾಯ ಮಾಡುವುದು. ವಾರಕ್ಕೆ 1 ಬಾರಿ ಕೊಬ್ಬರಿ ಎಣ್ಣೆಯೊಂದಿಗೆ ಈರುಳ್ಳಿ ರಸವನ್ನು ಬೆರೆಸಿ ಮಿಶ್ರಣ ಮಾಡಿ ತಲೆಗೆ ಹಚ್ಚಿದರೆ ಕೂದಲು ಉದುರುವ ಸಮಸ್ಯೆ ದೂರವಾಗುತ್ತದೆ. ತಲೆಯಲ್ಲಿ ಹೇನುಗಳಿದ್ದರೆ ಶುಂಠಿಯನ್ನು ಪೇಸ್ಟ್ ಮಾಡಿ ಕೂದಲಿಗೆ ಹಚ್ಚಿ, ಹೇನುಗಳು ಸಾಯುತ್ತವೆ. ನಿಮ್ಮ ಸ್ತನಗಳು ಸಡಿಲವಾಗಿದ್ದರೆ ಮೊಟ್ಟೆಯ ಬಿಳಿ ಭಾಗವನ್ನು ಚೆನ್ನಾಗಿ ನೊರೆ ಬರುವವರೆಗೂ ಬೀಟ್ ಮಾಡಿ. ಇದರೊಂದಿಗೆ 1 ಚಮಚ ಮೊಸರು ಮತ್ತು ಜೇನುತುಪ್ಪ ಸೇರಿಸಿ ಚೆನ್ನಾಗಿ ಬೀಟ್ ಮಾಡಿ. ಈ ಮಿಶ್ರಣವನ್ನು ನಿಮ್ಮ ಸ್ತನಗಳ ಮೇಲೆ ವೃತ್ತಾಕಾರದ ಚಲನೆಯಲ್ಲಿ ಮಸಾಜ್ ಮಾಡಿ ಸುಮಾರು 1 ಗಂಟೆ ಬಿಟ್ಟು ನಂತರ ತಣ್ಣೀರಿನಿಂದ ತೊಳೆಯುವುದರಿಂದ ಸ್ತನಗಳ ಚರ್ಮ ಸದೃಢವಾಗುತ್ತದೆ.
ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಿಂಬೆ ರಸ ಮತ್ತು ಶುಂಠಿಯನ್ನು ಸೇರಿಸಿದ ನೀರನ್ನು ಕುಡಿಯುವುದರಿಂದ ಹೊಟ್ಟೆಯ ಬೊಜ್ಜು ಕಡಿಮೆಯಾಗುತ್ತದೆ. ಲೋಳೆ ಸರದ ತಿರುಳನ್ನು ಕೂದಲಿನ ಬುಡಕ್ಕೆ ಹಚ್ಚಿ ಇದನ್ನು 45 ನಿಮಿಷಗಳ ಕಾಲ ಒಣಗಲು ಬಿಡಿ. ನಂತರ ಉಗುರು ಬೆಚ್ಚಗಿನ ನೀರಿನಿಂದ ಸೌಮ್ಯ ಥರ ಶಾಂಪೂ ಬಳಸಿ ತಲೆ ಸ್ನಾನ ಮಾಡಿ. ಅಲೋವೆರಾ ಕೂದಲಿನ ಬುಡದಲ್ಲಿ pH ಲೆವೆಲ್ ನಿಯಂತ್ರಣದಲ್ಲಿ ಇರಲು ಸಹಾಯ ಮಾಡುತ್ತದೆ. ಆ ಮೂಲಕ ಉರಿಯೂತವನ್ನು ನಿವಾರಿಸಿ ಕೂದಲು ಉದುರುವುದನ್ನು ತಡೆಯುತ್ತದೆ. ಮಳೆಗಾಲದಲ್ಲಿ ದೇಹವು ಬೇಗನೆ ನಿರ್ಜಲೀಕರಣಗೊಳ್ಳುತ್ತದೆ. ಇದನ್ನು ತಡೆಯಲು ಆಗಾಗ ನೀರು ಕುಡಿಯಿರಿ. ಕನಿಷ್ಠ 8 ಲೋಟ ನೀರು ಕುಡಿಯುವುದು ಒಳ್ಳೆಯದು. ಇದರಿಂದ ತ್ವಚೆ ಒಣಗುವುದನ್ನು ತಡೆಯಬಹುದು. ಮಹಿಳೆಯರು ಪ್ರತಿದಿನ ಮೊಸರು ಸೇವಿಸಬೇಕು, ಏಕೆಂದರೆ ಮೊಸರು ಮಹಿಳೆಯರಲ್ಲಿ ಸ್ತನ ಕ್ಯಾನ್ಸರ್ ಅಪಾಯವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡುತ್ತದೆ. ಜೊತೆಗೆ ಇದು ಆರೋಗ್ಯಕರ ಕರುಳನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಆಲೂಗಡ್ಡೆಯ ರಸವನ್ನು ತೆಗೆದು ಮುಖಕ್ಕೆ ಹಚ್ಚಿಕೊಳ್ಳಿ. ನಂತರ 15 ನಿಮಿಷ ಬಿಟ್ಟು ಮುಖವನ್ನು ತೊಳೆಯಿರಿ. ವಾರದಲ್ಲಿ 2 ಬಾರಿ ಈ ರೀತಿ ಮಾಡುವುದರಿಂದ ಕಪ್ಪು ಕಲೆಗಳಿಂದ ಮುಕ್ತಿ ಪಡೆದು ಮುಖದ ಸೌಂದರ್ಯ ಹೆಚ್ಚುತ್ತದೆ. ರಾತ್ರಿ ಮಲಗುವ ಮುನ್ನ ಅಲೋವೆರಾ ಜೆಲ್ ಹಾಗೂ ವಿಟಮಿನ್ ಇ ಕ್ಯಾಪ್ಸೂಲ್ ಜೊತೆ ಮಿಕ್ಸ್ ಮಾಡಿ ಅಪ್ಲೈ ಮಾಡುವುದರಿಂದ ಕ್ಲಿಯರ್ ಸ್ಕಿನ್ ನಿಮ್ಮದಾಗಿಸಿಕೊಳ್ಳಬಹುದು. ಕಣ್ಣುಗಳ ಕೆಳಗೆ ಡಾರ್ಕ್ ಸರ್ಕಲ್ ಬಂದರೆ 1 ಟೀ ಚಮಚದಷ್ಟು ಸೌತೆಕಾಯಿ ಮತ್ತು ಅಲೋವೆರಾ ಜೆಲ್ ತೆಗೆದುಕೊಂಡು ಪೇಸ್ಟ್ ತಯಾರು ಮಾಡಿ. ಈ ಪೇಸ್ಟನ್ನು ಡಾರ್ಕ್ ಸರ್ಕಲ್ಗೆ ಹಚ್ಚಿ 15 ನಿಮಿಷಗಳ ಕಾಲ ಬಿಡಿ. ನೀರಿನಿಂದ ತೊಳೆಯಿರಿ. ಪ್ರತಿದಿನ ಹೀಗೆ ಹಚ್ಚಬಹುದು. ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಒಂದು ಸಣ್ಣ ಟಬ್ನಲ್ಲಿ ಬಿಸಿ ನೀರು ಹಾಕಿ ಅದಕ್ಕೆ ಉಪ್ಪು ಬೆರೆಸಿ 15 ನಿಮಿಷ 2 ಕಾಲುಗಳನ್ನು ಇಡಬೇಕು. ನಂತರ ಕಾಲುಗಳನ್ನು ಒರೆಸಿ ಅಲೋವೆರಾ ಜೆಲ್ ಹಚ್ಚಿ ಮಲಗಿದರೆ ಒಡೆದ ಚರ್ಮ ಬೇಗ ಕೂಡಿಕೊಳ್ಳುತ್ತದೆ.